ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಚೆಸ್ಕಾಮ್ ಪವರ್ ಮ್ಯಾನ್ನ ಒಂದು ಇದು KPTCL ಆ್ಯಂಡ್ ಚೆಸ್ಕಾಮ್ ಅಲ್ಲ, KPTCL ಚೆಸ್ಕಾಮ್ ಪವರ್ ಮ್ಯಾನ್ನ ಒಂದು ಕೌನ್ಸಿಲಿಂಗ್ ಡೇಟು ಬಿಡುಗಡೆ ಆಗಿದೆ ಅಂತ ತಮ್ಮಲ್ಲಿದೆ. ಓಕೆ, ಇದು ಅಫಿಷಿಯಲ್ ಆದಂತಹ ಅಪ್ಡೇಟ್ ಸ್ನೇಹಿತರೆ. ಒಂದು ಪವರ್ ಮ್ಯಾನ್ನ ಒಂದು ಚೆಸ್ಕಾಮ್ನ ಒಂದು ಕೌನ್ಸಿಲಿಂಗ್ ಯಾರೆಲ್ಲ ವೇಟ್ ಮಾಡ್ತಾಯಿದ್ರಿ ಅದಕ್ಕೆ ಒಂದು ಕೌನ್ಸಿಲಿಂಗ್ ಡೇಟ್ನ ಅಫಿಷಿಯಲಾಗಿ ಚೆಸ್ಕಾಮ್ ಅವರೇ ಬಿಡುಗಡೆ ಮಾಡಿದ್ದಾರೆ. ಆ ನೋಟಿಫಿಕೇಷನ್ ಮಧ್ಯಾಹ್ನ ಬಂದಿದೆ, ಬಟ್ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಯಾಕಂತಂದರೆ ಸ್ವಲ್ಪ ಕಾರಣಾಂತರಗಳಿಂದ. ಓಕೆ, ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನೆಲ್ಲ ಇದೆ ಆ ಒಂದು ನೋಟಿಫಿಕೇಷನ್ಲಿ ಎಂಬುದನ್ನು ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ತಿದ್ದೀರಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತೆ ಜಾಯ್ನ್ ಮಾಡಿ ಕ್ಲಿಕ್ ಮಾಡಿ. ಕೇವಲ 29 ರೂಪಾಯಿ ನನ್ನ ಬಳಗ ಅನ್ನುವಂಥ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದು ಚೆಸ್ಕಾಮ್ನ ಒಂದು ನೋಟಿಫಿಕೇಷನ್ ಇವತ್ತು ಬಂದಿರುವಂಥದ್ದು. ಏನಿದೆ ಅಂದರೆ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಹಿರಿಯ ಪವರ್ ಮ್ಯಾನ್ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ 13/11/2025 ನವೆಂಬರ್ 13ಕ್ಕೆ ಪ್ರಕಟಿಸ್ತಾರೆ. ಸದರಿ ಆಯ್ಕೆ ಪಟ್ಟಿಯ ಅನ್ವಯ ಆಯ್ಕೆಗೊಂಡಿರುವಂತಹ ಅಭ್ಯರ್ಥಿಗಳ ಪೈಕಿ ಪೊಲೀಸ್ ಪೂರ್ವ ಚಾರಿತ್ರ, ಅಂಕಪಟ್ಟಿ ನೈಜತೆ, ಮೀಸಲಾತಿ, ದಾಖಲಾತಿಗಳ ನೈಜತೆ, ಸಿಂಧುತ್ವ ಪ್ರಮಾಣಪತ್ರಗಳ ಸಕ್ಷಮ ಪ್ರಾಧಿಕಾರಿಗಳಿಂದ ಸ್ವೀಕೃತವಾಗಿರುವ ಅಭ್ಯರ್ಥಿಗಳಿಗೆ ಫೆಬ್ರವರಿ 2026 2ನೇ ವಾರದಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸಲು ನಿಗಮವು ಉದ್ದೇಶಿಸಲಾಗಿರುತ್ತದೆ. ಆದರೆ ಹಲವಾರು ಅಭ್ಯರ್ಥಿಗಳು ಪೊಲೀಸ್ ಪೂರ್ವ ಚಾರಿತ್ರೆ, ಅಂಕಪಟ್ಟಿ ನೈಜತೆ ಮತ್ತು ಮೀಸಲಾತಿ, ದಾಖಲಾತಿಗಳ ನೈಜತೆ, ಸಿಂಧುತ್ವ ಪರಿಶೀಲನೆ ಬೇಕಾಗಿರುವ ದಾಖಲಾತಿಗಳನ್ನು ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಇದುವರೆಗೂ ಸಲ್ಲಿಸದೇ ಇರುವುದು ಕಂಡುಬಂದಿರುತ್ತದೆ. ಓಕೆ, ಆದ್ದರಿಂದ ಪೊಲೀಸ್ ಪೂರ್ವ ಚರಿತ್ರೆ, ಅಂಕಪಟ್ಟಿ ನೈಜತೆ, ಮೀಸಲಾತಿ, ದಾಖಲಾತಿ ನೈಜತೆ ಪರಿಶೀಲನೆ ಬೇಕಾಗಿರುವ ದಾಖಲಾತಿಗಳನ್ನು ಈವರೆಗೂ ಸಲ್ಲಿಸದೇ ಇರುವ ಅಭ್ಯರ್ಥಿಗಳು ಕೂಡಲೇ ಅವರ ಅಂಕಪಟ್ಟಿಗಳ ನೈಜತೆ, ಮೀಸಲಾತಿ, ಸಿಂಧುತ್ವ ಪ್ರಮಾಣಪತ್ರಕ್ಕೆ ಅಗತ್ಯವಿರುವ ದಾಖಲಾತಿಗಳನ್ನು ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅಂಕಪಟ್ಟಿಗಳ ನೈಜತೆ, ಮೀಸಲಾತಿ, ಸಿಂಧುತ್ವ ಪ್ರಮಾಣಪತ್ರಗಳನ್ನು ಪಡೆಯಲು ಅಗತ್ಯ ಕ್ರಮ ವಹಿಸುವಂತೆ ಏನು ಮಾಡಿದ್ದಾರೆ ಅಂತಂದರೆ ಸೂಚಿಸಿದ್ದಾರೆ. ಇದರನುಸಾರ ನಾನು ಈ ನಿನ್ನೆ ಮೊನ್ನೆ ಒಂದು ವಿಡಿಯೋಗಳನ್ನ ಸಹ ಹಾಕಿದ್ದೆ. ಎಷ್ಟು ಜನ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದಾರೆ, ಇನ್ನೂ ಎಷ್ಟು ಜನ ಬಾಕಿ ಉಳಿದಿದ್ದಾರೆ ಅಂಥೇಳಿ. ಅದರ ಡಾಟಾ ಪ್ರಕಾರ 98 ಜನ ನಿನ್ನೆವರೆಗೂ ಸಹ ಬಾಕಿ ಇದ್ದರು. ಇವತ್ತು ಸರಿಸುಮಾರು ಒಂದು 80-70 ಜನ ಇರ್ಬೋದು. ಓಕೆ, ಹಾಗಾಗಿ ಯಾರ್ಯಾರೆಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಲ್ವೋ ನೀವು ಬೇಗನೆ ಏನು ಮಾಡಿ ಅಂತಂತಂದರೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಕೌನ್ಸಿಲಿಂಗು ಬೇಗ ನಡೀತದೆ. ಓಕೆ, ಕೌನ್ಸಿಲಿಂಗ್ ನಡೀತಾ ಇಲ್ಲ ಎಂಬುದಕ್ಕೆ ಕಾರಣವೇ ನೀವು, ಯಾಕಂತಂದರೆ ನೀವು ಯಾರೂ ಸಹ ಡಾಕ್ಯುಮೆಂಟ್ಸನ್ನು ಸಲ್ಲಿಸದೇ ಇರೋದಕ್ಕೆ ಕಾರಣ ಈ ಒಂದು ಕೌನ್ಸಿಲಿಂಗು ಲೇಟ್ ಆಗ್ತಾಯಿದೆ. ಓಕೆ, ಹಾಗಾಗಿ ಬೇಗನೆ ಪ್ರತಿಯೊಬ್ಬರು ಸಹ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ. ನೀವು 2ನೇ ವಾರದಲ್ಲಿ ಅವರೇ ಕೊಟ್ಟಿರುವಂತೆ ನಾನು ನಿನ್ನೆ ಮನೆಯೂ ಸಹ ಹೇಳಿದೆ, ಫೆಬ್ರವರಿ 15ರಿಂದ 20 ನಿಮಗೆ ಇರ್ಬೋದು ಅಂತೇಳಿ. ಅದರ ಅನುಸಾರವೇ ನಿಮಗೆ ಫೆಬ್ರವರಿ 15ರಿಂದ 20 100% ಕೌನ್ಸಿಲಿಂಗ್ ಮಾಡೇ ಮಾಡ್ತಾರೆ. ಓಕೆ, ಅದರ ಒಂದು ನೋಟಿಫಿಕೇಷನು ಆಲ್ಮೋಸ್ಟ್ ನಿಮಗೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಬರ್ತದೆ. ಅಂದರೆ ಮುಂದಿನ ವಾರದಲ್ಲಿ ಬರುವಂಥ ಚಾನ್ಸ್ ಇದೆ. ಮುಂದಿನ ವಾರದಲ್ಲಿ ನಿಮಗೆ ಕೌನ್ಸಿಲಿಂಗ್ ಡೇಟ್ ಬಗ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಬಂದ ನಂತರ ಮತ್ತೆ ನಾನು ನಿಮಗೆ ಅಪ್ಡೇಟ್ ನೀಡ್ತೀನಿ. ಓಕೆ, ಇದು ಇದರ ಬಗ್ಗೆ ಸಂಬಂಧಿಸಿದಂತಹ ವಿಡಿಯೋ ಆಗಿದೆ ಸ್ನೇಹಿತರೆ. ಮತ್ತು ನಾವು ಹೇಳುವಂಥ ಮಾಹಿತಿಯಲ್ಲಿ ನಿಖರತೆ ಇದೆ ಎಂಬುದಕ್ಕೆ ಮತ್ತೊಂದು ಸಹ ಸಾಕ್ಷಿ ಇದು ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.